ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ ನಾವು ನನ್ನ ಮಗಳ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಅಂದರೆ ಅವಳು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾಳೆ. ಮಂಗಳೂರಿಗೆ ಹೋಗಿ ಅವಳನ್ನು ಕರ್ಕೊಂಡು ನಾವು ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಅಂದರೆ ಅವಳ ಮಗಳಿಗೆ ಅಡ್ಮಿಷನ್ನ ವಿಷಯ ತಿಳ್ಕೊಳ್ಳಿಕ್ಕೋಸ್ಕರ. ಮಗಳು ಸೆಕೆಂಡ್ PU ಈಗ. ಮತ್ತು ಹಾಗೆ ಹೋಗೋ ದಾರಿಯಲ್ಲಿ ಒಂದು ಸೂಪರ್ ಅಡಿಪೊಳಿ ರೆಸ್ಟೋರೆಂಟ್. ಮತ್ತು ಅಲ್ಲೇಂದರೆ ಪಂಪೈಲಿಂದ ನಾವು ಉಡುಪಿಗೆ ಹೋಗ್ತೇವಲ್ಲ, ಉಡುಪಿ ಹೋಗೋ ದಾರಿಯಲ್ಲೇ ಈಗ ಲೆಫ್ಟ್ ಸೈಡ್ ಡಿಂಕಿ ರೆಸ್ಟೋರೆಂಟ್ ಅಂತ ಹೇಳಿ ಸೂಪರ್ ಸಸ್ಯಾಹಾರಿ ರೆಸ್ಟೋರೆಂಟ್. ಅಲ್ಲಿನ ಮಸಾಲೆ ದೋಸೆ, ಚಾ, ಅಂಬಡೆ ಭಾರಿ. ಅದು ನಾನು ಅಲ್ಲಿನ ಪ್ರಮೋಷನ್ ವೀಡಿಯೋ ಆಗಿ ಮಾಡ್ತಾ ಇಲ್ಲ. ಟೇಸ್ಟ್ ಅಷ್ಟು ನನಗೆ ಇಷ್ಟ ಆಗಿದ್ದಕ್ಕೆ ನಾನು ಅಲ್ಲಿನ ಒಂದು ಬೋರ್ಡಿನ ಒಂದು ಇದು ಹಾಕಿದ್ದೇನೆ, ನಾನು ಫೋಟೋ ಹಾಕಿದ್ದೇನೆ. ಮತ್ತು ಮತ್ತೆ ನಾವು ಅಲ್ಲಿ ಅದೆಲ್ಲ ತಿಂದು ಅದು ಇನ್ನೊಮ್ಮೆ ನನಗೆ ಅಂದರೆ ಸಾಕಾಗಲಿಲ್ಲ ತಿಂದದ್ದು. ಅಂದರೆ ಹೊಟ್ಟೆ ಫುಲ್ ಆಯಿತು. ಒಂದು ಮಸಾಲೆ ತಿನ್ನುವಾಗಲೇ ಹೊಟ್ಟೆ ಫುಲ್ ಆಯಿತು. ಅಂದರೆ ಮನೆಯಿಂದ ಚಾಲ ಕುಡಿದು ಹೊರಟಿದ್ದು. ಹಾಗೆ ಮತ್ತು ಇನ್ನೊಮ್ಮೆ ಹೋದಾಗ ನನಗೆ ಅಲ್ಲಿ ಹೋಗಬೇಕು ಅಂತ ಉಂಟು. ಮತ್ತು ಮತ್ತೆ ಅಲ್ಲಿಂದ ನಾವು ಮಗಳ ಕಾಲೇಜಿಗೆ ಹೋಗಿ ಅಲ್ಲಿನ ವಿಶೇಷ ಎಲ್ಲ, ಅಲ್ಲಿನ ಅಡ್ಮಿಷನ್ ಫೀಸ್, ಹಾಸ್ಟೆಲ್, PG ಎಂಥದೆಲ್ಲ ಉಂಟಲ್ಲ ಮಕ್ಕಳಿಗೆ, ಅದೆಲ್ಲ ತಿಳಿದು ಅಲ್ಲಿಂದ ಮತ್ತೆ ನಾವು ನೇರ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೋದೆವು. ಅದರ ಅಡಿಯಾಗಿ ನಮಗೆ ದೊಡ್ಡ ಒಂದು ಸಂತೆ ಸಿಕ್ಕಿತ್ತಾಯ್ತಾ, ಪಡುಬಿದ್ರೆ. ಅಂದರೆ ನಾವು ದಾರಿ ತಪ್ಪಿ ಅದರೊಳಗೆ ಹೋದದ್ದು, ಸಂತೆಯೊಳಗೆ ದಾರಿ ತಪ್ಪಿ ಹೋಯ್ತು ನಮಗೆ. ಅಂದರೆ ಹೈವೇ ಮೇಲೆ ಫ್ಲೈಓವರ್ ಹೋಗುವ ಸರ್ವಿಸ್ ರೋಡಲ್ಲಿ ಹೋದೋದಕ್ಕೆ ನಮಗೆ ಈ ಒಂದು ಸಂತೆ ಸಿಕ್ಕಿತ್ತು. ಸಂತೆ ಹೇಳಿದ್ರೆ ಸೂಪರ್ ಸಂತೆ ಮಾತ್ರ, ಎಲ್ಲ ಉಂಟಲ್ಲಿ. ನಂಗೆ ಮಾತ್ರ ಇಳಿದು ಅದು ನೋಡುವಷ್ಟು ಒಂದು ಟೈಮ್ ಇರಲಿಲ್ಲ, ಯಾಕಂದರೆ ಮಗಳು ಕಾಯ್ತಾ ಇದ್ಲು. ಹಾಗೆ ಮತ್ತು ಮಗಳಲ್ಲಿ ಹೋಗಿ ಕಾಲೇಜಿಗೆಲ್ಲ ವಿಷಯ ಎಲ್ಲ ತಿಳಿದು ಅಲ್ಲಿಂದ ನಾವು ಮಧ್ಯಾಹ್ನ ಒಂದು ಹೋಟೆಲಿಗೆ ಹೋದೆವು. ಅಲ್ಲಿ ಮಾತ್ರ ಏನು ಸಾಲದು ಊಟ. ಮಗಳಿಗೆಲ್ಲ ಒಳ್ಳೆ ಟೇಸ್ಟ್ ಆಗಿದೆ, ನನಗೆ ಮಾತ್ರ ಏನು ಟೇಸ್ಟ್ ಸಾಲದು ಟೇಸ್ಟಲ್ಲಿ. ಅದು ನಾನು ರೆಸ್ಟೋರೆಂಟ್ ಹೆಸರೆಲ್ಲ ಹೇಳೋದಿಲ್ಲ, ಯಾಕಂದರೆ ನಮ್ಮಿಂದಾಗಿ ಅವರ ಬಿಸ್ನೆಸ್ ಡಲ್ ಆಗೋದು ಬೇಡ. ಹಾಗೆ ಮತ್ತು ನಾವು ಅದೆಲ್ಲ ತುಂಬ ಸುಮಾರು ಹಳೆ ವಿಷಯ ಎಲ್ಲ ಹೇಳಿ ಮಾತಾಡಿ ನಗಾಡಿ ನಮಗೆ ಸುಮಾರಿತ್ತು ಹಳೆ ವಿಷಯ ಎಲ್ಲ ಹೇಳಲಿಕ್ಕೆ. ಮಕ್ಕಳಿಗೆ ನಮ್ಮ ವಿಷಯ ಕೇಳಲಿಕ್ಕೆ ಸಹ ನಮ್ಮ ಮಕ್ಕಳಿಗಿತ್ತು. ಅವಳು ಮಗಳು ಕೇಳೋದು, ಆಂಟಿ ಅಮ್ಮ ಸಣ್ಣದಿರುವಾಗ ಹೇಗಿದ್ರು, ನನ್ನ ಮಕ್ಕಳು ಕೇಳೋದು ಅಮ್ಮ ಸಣ್ಣದಿರುವಾಗ ಹೇಗಿದ್ರು. ಹಾಗೆ ಈ ವಿಷಯಗಳೆಲ್ಲ ಹೇಳಿ ಮಾತಾಡಿ ನಗಾಡಿ ಅಲ್ಲಿಂದ ನಾವು ಬಾಯ್ ಹೇಳಿದೆವು.